ಹಾಯ್ ಎಲ್ಲರಿಗೂ ನಮಸ್ತೆ. ನಮ್ಮ ಕರ್ನಾಟಕದಲ್ಲಿ ದಿನೇ ದಿನೇ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ ಏಪ್ರಿಲ್ 1ನೇ ತಾರೀಕಿಂದ ಎಲ್ಲ ತರದ ಬದಲಾವಣೆಗಳು ಶುರು ಆಗ್ತಿದೆ. ಮೊದಲು ಬ್ಯಾಂಕಿನ ವ್ಯವಹಾರಗಳಿಂದ ಶುರು ಆಗುತ್ತೆ. ಕೆಲವೊಂದು ಬ್ಯಾಂಕ್ಗಳಲ್ಲಿ 1 ಲಕ್ಷ ಇದ್ದ ಡೆಪಾಸಿಟ್ ನ 50ರಿಂದ 75 ಸಾವಿರಕ್ಕೆ ಲಿಮಿಟ್ ಮಾಡಿದ್ದಾರೆ. ಹಾಗೆ ಡೆಪಾಸಿಟ್ ಲಿಮಿಟ್ ನ ಕ್ರಾಸ್ ಮಾಡಿದರೆ 23 ರೂಪಾಯಿ ಚಾರ್ಜಸ್ ಆಗ್ತಾ ಇದ್ದಾರೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಡಬಲ್ ಲಾಗಿನ್ ಟ್ರಾನ್ಸಾಕ್ಷನ್ ತರ್ತಾ ಇದ್ದಾರೆ. ಇದೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ ನ ಅಪ್ಡೇಟ್ ಆಗಿರುತ್ತೆ. ಈಗ ಏನಪ್ಪಾ ಅಸಲಿ ಆಟ ಅಂದ್ರೆ ನಮ್ಮ ಬ್ಯಾಂಕ್ ಸೆಕ್ಟರ್ ಬೇಡ, ನಾವು ವ್ಯವಹಾರನ ಕ್ಯಾಶ್ ಮುಖಾಂತರನೇ ಮಾಡ್ತೀವಿ ಅಂದ್ರೆ ಅದಕ್ಕೂ ಕಡಿವಾಣ ಹಾಕಿದ್ದಾರೆ. ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡೋಣ ಅಂದ್ರೆ ಇನ್ನು ಟೋಲ್ಗಳಲ್ಲಿ ನೋ ಕ್ಯಾಶ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಾದ್ರು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು. ಯುದ್ಧ ನಡೀತಾ ಇರೋದ್ರಿಂದ ಎಲ್ಲ ಪ್ರೈಸ್ ಸಹ ಜಾಸ್ತಿ ಆಗಿದೆ. LPG ಗ್ಯಾಸ್ ದರ ಹೆಚ್ಚಳ ಆಗಿದೆ. ನೀರಿನ ದರ 3% ಹೆಚ್ಚಳ ಆಗಿದೆ. ಆಟೋಗೆ ಗ್ಯಾಸ್ ಸಹ ಸಿಗ್ತಿಲ್ಲ, ಅದ್ರ ಪ್ರೈಸ್ ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ. ಟೋಲ್ ದರನು ಸಹ ಜಾಸ್ತಿ ಮಾಡಿದ್ದಾರೆ. ಕರೆಂಟ್ ಬಿಲ್ ಅಲ್ಲೂ ಸಹ ಹೊಸ ನಿಯಮ ತಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಯ್ತು. ಎಲೆಕ್ಟ್ರಿಕ್ ಹೋಗೋಣ ಅಂದ್ರೆ ಎಲೆಕ್ಟ್ರಿಕ್ ಬೈಕು ಸಹ ಜಾಸ್ತಿ ಮಾಡಿದ್ದಾರೆ. ಇದರದಲ್ಲೇ ಬೆಂಗಳೂರಲ್ಲಿ ಕಸ ಹಾಕಿದ್ರೆ ಅದಕ್ಕೂ ಸಹ ದಂಡ ಹಾಕ್ತಿದ್ದಾರೆ. ಬೈಕ್ ನ ಎಲ್ ಬೇಕಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಮತ್ತೆ ಕಾರ್ನ ಎಲ್ ಬೇಕಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೂ ಸಹ ದಂಡ ಹಾಕ್ತಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡ್ತಿರೋ ಸರ್ಕಾರಕ್ಕೆ ಇನ್ನೂ ಸಮಾಧಾನ ಆಗಿಲ್ಲ ಅನ್ಸುತ್ತೆ. ಎಷ್ಟೋ ಜನಕ್ಕೆ ಕೆಲಸ ಕೊಡ್ಬೇಕಾಗಿರೋ ಸರ್ಕಾರನೇ ಈಗ ಕೆಲಸದ ತೆಗೆಯಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಇದು ನಮ್ಮ ಕರ್ನಾಟಕ, ಇದು ನಮ್ಮ ಸರ್ಕಾರ. ಈಗ ನಾವು ಇಲ್ಲಿ ಬದುಕಬೇಕಾಗಿದೆ, ಜೀವನ ಮಾಡಬೇಕಾಗಿದೆ. ಏನಂತೀರಾ? ನೀವೇ ಹೇಳಿ.